ಗಿರ್ಜಿ ಅಲ್ಲೆಲ್ಲಾರು ನೋಡ್ಕೊಂತಾರ. ಅಲ್ಲೇ ಪರಕ, ಹೌದಲ್ಲ ಪರಕ. ಅಯ್ಯೋ ಏನು ತೇಜಸ್ಸು ಏನ್ ತಾನ. ಅಲ್ಲ ಪರಕ, ನಡಿ ಹೋಗೋಣ. ನಮಸ್ಕಾರ ಸ್ವಾಮಿಗಳಿಗೆ. ಶಂಭೋ ಶಂಕರ, ಹರ ಹರ ಮಹಾದೇವ್. ಸ್ವಾಮಿಗಳ, ನೀವಿಲ್ಲಿ ಬಂದಿದ್ದು ನಮಗಂತೂ ಹಾಲು ಕುಡ್ದಷ್ಟು ಖುಷಿ ಆಗೈತೆ ನೋಡ್ರಿ. ನಮ್ಮ ಮನೆಗೆ ಬಂದು ಅತಿಥಿ ಸತ್ಕಾರ ಸ್ವೀಕರಿಸ್ಬೇಕು. ನಾವು ಹಾಗೆಲ್ಲ ಯಾರ ಮನೆಗೂ ಬರೋದಿಲ್ಲ. ದೇಶ ಸಂಚಾರ ಮಾಡ್ಕೊತ ನಾವು ಈಗ ಗುಡಿ ಗುಂಡಾರಗಳನ್ನು ಸುತ್ತಾಡ್ಕೊತ ಹೊರಟಿದ್ದೀವಿ. ಇವತ್ತು ಈ ಗುಡಿ ಒಳಗೆ ಉಳ್ಕೊಂಡಿದ್ದೀವಿ ಅಷ್ಟೇ. ಸ್ವಾಮಿಗಳೇ, ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ, ನನ್ನ ಕಷ್ಟ ಪರಿಹರಿಸ್ಬೇಕು. ಶಂಭೋ ಶಂಕರ, ನನಗೆ ಗೊತ್ತು ತಾಯಿ, ಗೊತ್ತು. ನಿನ್ನ ಮನಸ್ಸಿಗೆ ಭಾರಿ ವ್ಯಥೆ ಆಗೈತಿ. ಯಾರ್ದೋ ಒಂದು ಬಾಯಿಗೆ ಹೆದರಿ ಇಲ್ಲಿಗೆ ಬಂದು. ಅಯ್ಯೋ 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 ಸ್ವಾಮಿಗಳೇ, ಎಷ್ಟು ಕರೆಕ್ಟಾಗಿ ಹೇಳಿದ್ರಿ. ನನ್ನ ಕಷ್ಟ ನೀವಾರ ಅರ್ಥ ಮಾಡ್ಕೊಂಡ್ರಲ್ಲ. ನಮ್ಮ ಅತ್ತಿ ಬಾಯಿಗೆ ಹೆದರಿ ಇಲ್ಲಿಗೆ ಬಂದೆ ನೋಡ್ರಿ ಸ್ವಾಮಿಗಳೇ. ಏನು ಓದಿರ್ತಾಳ, ಒಳಗೆ ಕುಂತ್ರು ಓದಿರ್ತಾಳ, ಹೊರಗೆ ಬಂದ್ರು ಓದಿರ್ತಾಳ, ಮಗಳು ಫೋನ್ ಹಚ್ಚಿದ್ರೆ ಓದಿರ್ತಾಳ, ಮಗ ಬಂದು ಗುಟ್ಲೆ ಓದಿರ್ತಾಳ, ಮನೆ ಒಳಗೆ ಓದಿರ್ತಾಳೇ ಇರ್ತಾಳ. ನನಗಂತರೂ ಸಾಕಾಗಿಬಿಟ್ಟೈತಿ. ಮಗಳಿಗೆ ಫೋನ್ ಹಚ್ಚಿ ಬರೀ ಚಾಡ ಹೇಳೋದು. ಅಲ್ಲಿ ಹೋದ್ಲು ಅದು ಮಾಡಿ, ಇದು ಮಾಡಿದ, ಹಂಗಾತು ಹಿಂಗಾತು, ಮನ್ಯಾಗ ಸ್ವಚ್ಛಿಟ್ಟಿಲ್ಲ, ಅದು ಮಾಡಿಲ್ಲ, ಬಣ್ಣೆ ತಿಕ್ಕಿಲ್ಲ, ಹಿಂಗೆ ಮಾಡ್ತಾ ಇರ್ತೀನಿ ಸ್ವಾಮಿಗಳೇ. ನಮ್ಮ ಕೆಲಸ ನಾವ ಮಾಡೋದಲ್ಲ, ಆದರೂ ಓದಿರ್ತಾಳ. ನಾವು ಏನು ಕೆಲಸ ಮಾಡ್ಲಾರ್ದ ಕುಂತ್ರೆ ಮನೆ ಬಾಳೆ ಹಾಕತ್ತೇನ್ರಿ ಸ್ವಾಮಿಗಳ? ನೀವೇ ಹೇಳ್ರಿ ನೋಡೋಣ. ನಾ ಮಾಡೋದಿಲ್ಲ, ನನ್ನ ಮನೆ ಅಲ್ಲ ಅದು. ಆದ್ರೆ ಯಾಕೆ ಇವ್ರು ಹಿಂಗೆ ಓದಿರ್ತಾರ? ನಾಷ್ಟ ಮಾಡೋ ಪುರ್ಸತ್ ಇರಂಗಿಲ್ಲ, ಭಾಂಡೆ ತಿಕ್ಕೋಗ, ನಾ ತಿಕ್ತೀನಿ, ನನಗೆ ಗೊತ್ತಿರ್ತೈತಿ. ಸುಮ್ಮನೆ ಓದ್ರದು. ಎಷ್ಟೊತ್ತಾತೇವ್ವ ಮಾಡಾಕತ್ತಿ? ಅಲ್ಲ, ಎಷ್ಟೊತ್ತಾದ್ರೇನು? ಎಲ್ಲ ಕೆಲಸ ನಾನೇ ಮಾಡ್ಬೇಕಾ? ಮಾಡ್ತಾ ಇರ್ತೀನಿ, ಸುಮ್ಮನೆ ಓದ್ರದು. ಮಕ್ಕೊಂಡ್ರು ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ. ರಾತ್ರಿ ನಂಗಲ್ಲ ಆಗಲ್ಲ ನಂಗಲ್ಲ, ಎಬಿಸ್ ಚಾ ಮಾಡಿಕೊಡು, ಅದು ಮಾಡು ಇದು ಮಾಡು ಅಂತೇಳಿ. ಒಟ್ಟು ಈ ನಮ್ಮ ಅತ್ತಿ ಬಾಯಿಂದ ನನಗಂತರೂ ಹಿಂಸೆ ಆಗಿಬಿಟ್ಟತ್ರಿ ಸ್ವಾಮಿಗಳ. ಹೆಂಗಾರ ಮಾಡಿದ್ರಿಂದ ಒಂದು ಮುಕ್ತಿ ಕೊಡ್ರಿ. ಕಿರ್ಬರ್ ಆಗಿಬಿಟ್ಟತ್ ನೋಡ್ರಿ ಸ್ವಾಮಿಗಳ. ಈ ನೋಡಮ್ಮ, ಏನಾದರೂ ಒಂದು ಕೆಟ್ಟದ್ದು ಆಕೈತಿ ಅಂದರೆ ನಾನು ಒಳ್ಳೇದು ಮಾಡ್ಬೋದು. ಆದರೆ ಅವ್ರು ಬೈಯೋದು ನಿನ್ನ ಒಳ್ಳೇದಕ್ಕೆ. ಏನು ಮನೆ ಬಾಳೆ ಮಾಡ್ಕೊಂಡು ಹೋಗ್ಲಿ ಅಂತ. ಯಾಕೆ ನೀನು ಅವ್ರ ಮೇಲೆ ಸಿಟ್ಟಾಕಿ? ಅನ್ಸರ್ಸ್ಕೊಂಡು ಹೋಗ್ಬೇಕಮ್ಮ ದೊಡ್ಡವ್ರ ಕೂಟ. ಅಯ್ಯೋ ಸ್ವಾಮಿಗಳೇ, ನಮ್ಮ ಅತ್ತಿ ಮಾಡೋ ಆಟಕ್ಕೆ ಅನ್ಸರ್ಸ್ಕೊಂಡು ಹೋಗೋದಲ್ಲ, ಎಲ್ಲ ಮಾಡ್ತಾ ಇದ್ದೀನಿ. ಆದರೂ ಆಕಿಗೆ ಸಮಾಧಾನ ಇಲ್ಲ ಸ್ವಾಮಿಗಳೇ. ನನಗಂತರೂ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ನೀವೇ ಒಂಚೂರು ನಂಗೊಂದು ದಾರಿ ಕೊಡ್ಬೇಕು. ಇಲ್ಲ ಸುಮ್ಮನೆ ನಾನು ಬರ್ತೇನೆ ನಡ್ರಿ ನಿಮ್ಮ ಹಿಂದಿಂದ. ಆಗ ಕಮಂಡ್ಲ ಹಿಡ್ಕೊಂಡತ್ತಾಗ ದೇಶ ಸಂಚಾರಕ್ಕೆ ಗುಡಿ ಗುಂಡರ್ದಾಗ ಉಳ್ಕೊಂತ ಹೊಂಟು ಬಿಟ್ರೆ ಆತ ನಿಮ್ಮ ಸೇವಾ ಮಾಡ್ಕೊತ ನಿಮ್ಮ ಹಿಂದಿಂದ ಬರ್ತೇನೆ. ನನಗೆ ಈ ಮನೆಯೊಳಗಿರೋದು ವಜ್ಜೆ ಆಗೈತ್ರಿ ಸ್ವಾಮಿಗಳೇ. ಹೌದು ಸ್ವಾಮಿಗಳೇ, ನಾವು ಯಾರು ಒಂಚೂರು ಈಕಿ ಮನೆ ಕಡೆ ಹೋದ್ರು ಹಂಗೆ ಓದಿರ್ತಾಳವ್ರ ಅತ್ತಿ. ಒಟ್ಟು ನೆಮ್ಮದಿಯಾಗಿ ಇರಕ್ಕೆ ಬಿಡೋದಿಲ್ಲ. ಮೊನ್ನೆ ಒಂಚೂರು ನಾವು ಎಲ್ಲ ಹೊರಗೆ ಹೋಗಿ ಬಂದ್ವಿ, ಅವಾಗಿಂದ ಅಂತರೂ ಮನ್ಯಾಗ ನಿಂದ್ರೆ ಕೊಡ್ಕೊಳ್ಳವ್ರತ್ತಿ ಹಂಗೆ ಮಾಡತ್ತಾಳ. ಅದೇ ಒಂಚೂರು ಒಂದು 4-5 ದಿನ ಒಂಚೂರು ಕಿವಿಗೆ ಸುಖ ಆಗಂಗೆ ಒಂದು ಏನಾರ ಒಂದು ನಿಂಬೆಹಣ್ಣು ಮಂತ್ರಿಸ್ಕೊಡ್ರಿ. ಅಯ್ಯೋ ದೇವ್ರೆ, ಅಲ್ಲಮ್ಮ, ನಾನೇನು ಮಂತ್ರವಾದಿನ ನಿಮಗೆ ನಿಂಬೆಹಣ್ಣು ಮಂತ್ರಿಸ್ಕೊಡಾಕ? ಆದರೆ ಕೆಟ್ಟ ಕೆಲಸಕ್ಕೆ ನಾವು ಸಹಾಯ ಮಾಡಲ್ಲಮ್ಮ. ಕೆಟ್ಟ ಕೆಲಸ ಅಲ್ರಿ ಸ್ವಾಮಿಗಳ, ನನಗೆ ಒಳ್ಳೇದಕ್ಕತ್ರಿ ಇದರಿಂದ. ಏನ್ರಿ ನೆಮ್ಮದಿ, ನಾ ಒಂದು ಹೆಣ್ಣಿನ ನೆಮ್ಮದಿ ಕಾರಣಕ್ಕೆತದ. ದಯವಿಟ್ಟು ಇಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ. ಏನು ಮಾಡ್ಬೇಕಮ್ಮ? ನಮ್ಮ ಅತ್ತಿ ಬಾಯಿ ವಸ್ತಿನ ಬಾಯಿ ಮುಚ್ಕೊಂಡಿರ್ಬೇಕು, ಏನು ಮಾತಾಡಬಾರ್ದು ನೋಡ್ರಿ. ಹಂಗೊಂದು ಏನಾರ ಮಾಡ್ರಿ, ಅಷ್ಟೇ ಅಷ್ಟೇ. ನಾ ಏನು ಕೇಳಂಗಿಲ್ಲ ನಿಮ್ಮನ್ನ. ಅಯ್ಯೋ ದೇವ್ರೆ, ಇದು ಆಗೋಗ ಮಾತೇನಮ್ಮ? ಸ್ವಾಮಿಗಳ, ಆಗುವಂಗೆ ಮಾಡ್ರಿ, ತಾತ್ಕಾಲಿಕವಾಗಾರ ಆಗುವಂಗೆ ಮಾಡ್ರಿ. ಕೆಲವು ದಿನಗಳ ಕಾಲ ಬೇಕಾದರೆ ಅದು ನಿನ್ನ ಕಷ್ಟ ನೋಡೋಕ್ಕಾಗದೆ ನಾನು ಒಪ್ಕೊತೇನೆ. ಕೆಲವು ದಿನಗಳ ಕಾಲ ಅಷ್ಟೇ. ಅಷ್ಟೊಂದು ಕಿವಿಗೆ ಸುಖ ಸಿಕ್ಕರೆ ಸಾಕ್ರಿ ಸ್ವಾಮಿಗಳೇ, ಅಷ್ಟರ ಆಗಲಿ. ಆದರೆ ನೀನು ನಿಮ್ಮ ಅತ್ತಿಗೆ ಏನು ಒದರಾಡಬಾರ್ದು. ನೀನು ನಿಮ್ಮ ಅತ್ತಿ ಮನಸ್ಸಿಗೆ ನೋವು ಮಾಡಬಾರ್ದು. ಅಯ್ಯೋ ದೇವ್ರೆ, ಅವ್ರ ಬಾಯಿ ಸುಮ್ಮನಿತ್ತಂದ್ರೆ ಅವ್ರ ಕಾಲು ತೊಳೆದು ನೀರಾದ್ರೂ ಕುಡಿತೀನಿ ನಾನು. ನಾ ಏನು ಅನ್ನೋದಿಲ್ಲ ರೀ ಸ್ವಾಮಿಗಳೇ, ನಾ ಏನು ಅನ್ನೋದಿಲ್ಲ. ನನಗೇನು ಮನೆ ಒಳಗೆ ನೆಮ್ಮದಿ ಬೇಕಾಗೈತೆ ಅಟ್ಟೆ. ಆಯ್ತಮ್ಮ, ನಿಮ್ಮ ಮನೆಗೆ ಒಂದು ನಾಯಿ ತೊಗೊಂಡು ಹೋಗು. ಏನು, ನಾನು ಒಂದು ನಿಂಬೆಹಣ್ಣನ್ನು ನಿನಗೆ ಕೊಡ್ತೀನಿ. ಅದನ್ನು ನೀರೊಳಗೆ ಹಾಕಿ ನಿಮ್ಮ ಅತ್ತಿಗೆ ಕುಡಿಯೋಕೆ ಕೊಡು. ಆಮೇಲೆ ಇನ್ನೂ ಒಂದು ನಿಂಬೆಹಣ್ಣು ಕೊಡ್ತೀನಿ, ಅದನ್ನು ನೀರೊಳಗೆ ಹಾಕಿ ಆ ನಾಯಿಗೆ ಕುಡಿಸು. ಮತ್ತೆ ಇಬ್ಬರಿಗೆ ಒಂದೇ ಪ್ಲೇಟ್ನಾಗ ಕೊಡ್ಲಿ ರೀ? ಛೇ, ಅದಕ್ಕೆ ಬೇರೆ ಕೊಡಮ್ಮ, ಇದಕ್ಕೆ ಬೇರೆ ಕೊಡು. ಸ್ವಾಮಿಗಳ ಮಿಸ್ಟೇಕ್ ಆತ್ರಿ. ಆಮೇಲೆ ನೀನೇ ನೋಡು. ಸ್ವಾಮಿಗಳೇ, ನಿಮ್ಮ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ನಿಂಬೆಹಣ್ಣು ಕೊಡ್ರಿ. ನಿಂಬೆಹಣ್ಣು ಕೈಯಾಗ? ಅಲ್ಲ ಸ್ವಾಮಿಗಳೇ, ಇದೇನಿದು? ಇದಕ್ಕಿಂತ ಗಿಡ ಇಲ್ಲ ಮರ ಇಲ್ಲ, ನಿಂಬೆಹಣ್ಣು ಬಂತಲ್ಲ ಕೈಯಾಗ. ಆಯ್ತಮ್ಮ, ತಗೊಂಡು ಹೋಗು. ನಾನು ಹೇಳಿದ ಕೆಲಸ ಮಾಡು, ಆಮೇಲೆ ನೀನೇ ನೋಡು. ನಾಯಿನೆಲ್ಲ ಹುಡುಕೋದು ಅಂತ. ನಾಯಿನ ತೋರಿಸ್ತೇನೆ ಬಾ. ಅಲ್ಲಿ ಬೀದ್ಯಾಗ ಮರಿ ಹಾಕ್ಯಾವ.
ಸಾಂಗುಳೆ ನಿಮ್ಮಿಂದ ಭಾರಿ ಉಪಕಾರ ಆತ್ರಿ. ಆಮೇಲೆ ನನಗೂ ಅಷ್ಟೇ ಒಳ್ಳೇದಾಗಂಗೆ ಆಶೀರ್ವಾದ ಮಾಡ್ರಿ. ಒಳ್ಳೇದಾಗಲಿ, ಹೋಗಿ ಬರ್ರಿ. ಈ ನಿಂಬೆ ಹಣ್ಣು ತೊಗೊಂಡೋಗಿ ನಮ್ಮ ಅತ್ತಿಗೆ ಕುಡಿಸಿ ಹಾ ಏನಕತೆ ನೋಡ್ಬೇಕು. ಸಾಂಗುಳು ಏನಕತೆ ಅಂತ ಹೇಳಿಲ್ಲ, ನೋಡೋಣ. ಅಲ್ಲ ಆಮೇಲೆ ಇದು ಮನೋರಂಜನೆಗಾಗಿ ಮಾಡಿರೋದು. ಮತ್ತೆ ರಾಮ್ಗಳು ಹಂಗೆ ಮಾಡ್ತಾರ ಹಿಂಗೆ ಮಾಡ್ತಾರ ಅಂತ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಖುಷಿ ಪಡ್ರಿ ವಿಡಿಯೋ ನೋಡಿ ಅಷ್ಟೇ. ಏನ ನಿಮಗೋಸ್ಕರನೇ ಹೊಸ ತೆಲಾಗಿ ಯೋಚನೆ ಮಾಡ್ತಿರ್ತೇನೆ. ಜಾಸ್ತಿ ಲೈಕ್ ಮಾಡ್ರಿ. ಈ ಥರ ಯಾರು ಮಾಡಿರಲ್ಲ, ಅದಕ್ಕೆ ಹೊಸದಾಗೊಂದು ಪ್ರಯತ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲ ಸ್ವಾಮಿಗಳೇ, ಈಗ ಮನ್ಯಾಗ ಈಗ ಎಲ್ಲೂ ನಾಯಿನೇ ಸಿಗಲಿಲ್ಲ ಅಂದರೆ ಏನು ಮಾಡಿದ್ರಿ ಈಗ? ಮನೆಯಲ್ಲಿ ಬೇರೆ ಯಾವ ಮೂಕ ಪ್ರಾಣಿ ಇದೆಯೋ ಆ ಪ್ರಾಣಿಗೆ ಕುಡಿಸಿ. ಹಂಗಾರೆ ಸರಿ. ಹಾಂ ಮಾಡ್ತೇನೆ. ಬರ್ತೀವಿ ಸ್ವಾಮಿಗಳೇ. ಹುಚ್ಚು ಮನಸ್ಸು ಹೇಳ್ದಂಗೆ ಕೇಳಕ್ಕೆ ಹೋಗಾರ. ಅದಕ್ಕೆ ಹಿಂಗೆಲ್ಲ ಆಕೈತಿ. ಎಲ್ಲ ಕ್ಷಣಿಕ ತಾತ್ಕಾಲಿಕ, ಯಾವುದನ್ನು ನಾವು ತೊಗೊಂಡು ಹೋಗೋದಿಲ್ಲ, ಇಲ್ಲೇ ಬಿಟ್ಟು ಹೋಗ್ತೀವಿ ಅಂತ ಅಂದ್ಕೊಂಡ್ರೆ ಮನಸ್ಸು ನೆಮ್ಮದಿಯಾಗಿರ್ತೈತಿ. ಬರೀ ಜಗಳ ಜೂಟುಗಳ ಕಡೆ ಲಕ್ಷ್ಯ ಕೊಡೋದು ಬಿಟ್ಟು ಪರಮಾತ್ಮನಲ್ಲಿ ಏನಿಲ್ಲಪ್ಪ, ಎಲ್ಲ ಶಿವಧ್ಯಾನ ಮಾಡಿದರೆ ಯಾವ ಜಗಳಗಳೂ ಇರೋದಿಲ್ಲ. ಭೂಮಿ ಮೇಲೆ ಯಾರು 1000 ವರ್ಷ ಬದುಕಲ್ಲ. ಇವತ್ತು ಅತ್ತಿ ಬಾಯಿ ಮುಚ್ಚಾಕ ಸೊಸಿ ಬಂದಾಳ, ನಾಳೆ ಈಕಿನ ಅತ್ತಿ ಅಕ್ಕಾಳ ಅನ್ನೋದನ್ನ ಮರ್ತು ಬಿಟ್ಟಾಳ. ಕಾಕಾ ಏ ಕಾಕಾ 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 ಥೋ ಇವನು ಹೆರದವಳು ಯಾಕೆ ಬಂದು ಮರ ಇವ ಆತಾಗ ಏನ ಮರಯ ಏ ಕಾಕಾ ಅಲ್ಲಿಂದ ಒದರ್ಕೊಂತ ಬರಾಕತ್ತೀನಿ. ನನಗೆ ನೋಡಿಲ್ವ ನಮ್ಮನಿ ಎಲ್ಲ ಒಂಥರ ಕೈಕಾಲು ಹೆಂಗೆ ನಡ್ಕಾಕತ್ತಾವ. ಅದಕ್ಕೆ ಮಾಡ್ಲಿ, ಹೋಗಿ ದವಾಖಾನಿಗೆ ಹೋಗಿ ತೋರಿಸ್ಕೋ. ಅಯ್ಯೋ ದವಾಖಾನಿಗೆ ಹೋಗಿ ಮಾಡ್ಲಿ, ನನ್ನ ಕೈಕಾಲು ಎದಕ್ಕೆ ನಡ್ತಾವ ಅಂತ ಗೊತ್ತಿಲ್ಲ ನಿಂಗೆ. ಅದು ನಿನ್ನ ರಾತ್ರಿಯಿಂದನೂ ಕೆಕ್ಕೆ ವಿನಯ್ ಹಾಕೊಂಡಿಲ್ಲ, ಅದಕ್ಕೆ ಜಗ್ಗು ನಡ್ಕಾಕತ್ತಿ ಬಿಟ್ಟಾವು. ಅದಕ್ಕೆ ಒಂದು 70 ರೂಪಾಯಿ ಕೊಡು ಕಾಕ ಒಂದು 70 ರೂಪಾಯಿ. ಅಲ್ಲ ಬಡ್ಸಿ ಮಗನ 50 ರೂಪಾಯಿ ಕೇಳ್ತಿದ್ಯಪ್ಪ, ಈಗ 70 ಕೇಳಾಕತ್ತೀಯಲ್ಲ. ರೇಟ್ ಎಲ್ಲ ಜಂಪ್ ಆಗಿಬಿಟ್ಟವಲ್ಲ ಕಾಕ, ಏನ್ ಮಾಡ್ಲಿ ನಾನಾರ. ಕೊಡು ಕಾಕ, ಹಂಗೆ ಮಾಡ್ಬಿಡು ಕೊಡು. ಇದ್ಯಾಕ ಕೂತಿಗ್ ಬಂತಪ್ಪ. ಅಲ್ಲಿ ನಿನಗಿಂತ ಸಣ್ಣರೆಲ್ಲ ದುಡ್ಯಾಕ ಹೋಗಾರ. ಬಡ್ಸಿ ಮಗನ ನಿನ್ಗೇನಾಗೈತ್ಲಿ, ಕುಡು ತುರ್ಯಾಡ್ಕೊಂತ ಗಟ್ರದ ಬಿದ್ದು ಉಳ್ಳಾಡ್ಕೊಂತ ಇಲ್ಲೇ ಊರಾಗ ಸಿಟ್ಟಿತಿಯಲ್ಲ, ಇವ್ರ ಕಡೆ 50 ಕೊಡು 100 ಕೊಡು ಅಂತೇಳಿ ಹೋಗ್ರೆ ದುಡ್ಯಾಕ ಹೋಲೆ. ಕಾಕ 50 ಕೊಡು, ನೀನು ಕುಡ್ದವನ ದುಡ್ಯಾಕ ಹೋಗ್ಕನ್ ಸೀದಾ. ನನ್ನ ಕಡೆ ರೊಕ್ಕ ಇಲ್ಲ ಮರಯ, ಎಲ್ಲಿಂದ ಕೊಡಾಕ್ ಹೋಗ್ಲಿ. ನಾನು ಊರಿಗೆ ಹೊಂಟನಿ ಏನ, ನನ್ನ ಮಗನ ಮನಿಗೆ ಬೆಂಗ್ಳೂರಿಗೆ ಹೊಂಟೇವಿ ಇವತ್ತು ಸಂಜೆಕ. ನನ್ನ ಕಡೆ ರೊಕ್ಕ ಇಲ್ಲ ಮರಯ, ನಾನು ಕೇಳಬೇಡ ನೀನು. ಏನೋ ದುಡಿಯಾಕ ಹೋಗು, ರೊಕ್ಕ ದುಡಿ ಕುಡಿ, ಮನಿಗೆ ಒಟ್ಕೊಡು. ನಾನು ಕೇಳಬೇಡ ಮರಯ. 70 ರೂಪಾಯಿ ಎಲ್ಲಿಂದ ತರ್ಲಿ ಕಾಕ? ಹಂಗೆ ಮಾಡ್ಬೇಡ, ಕೊಡು. ಹಂಗೆ ಮಾಡ್ಬೇಡ ಕಾಕ, ಒಂದು 70 ಕೊಡು ಸಾಕು. ಈ ಕುಡ್ದವನ ದುಡ್ಯಾಕ ಹೋಗ್ಕನ್ಸಿದ ಮನ್ಯಾಗ ಎಲ್ಲಿ ನಿಂದ್ರದಿಲ್ಲ ನಾನು. ಏನು ಕೈಕಾಲು ನಡ್ಕಾಕತ್ತಾವ ಈ ಪರಿ, ಹೆಂಗೆ ನಾ ದುಡಿಲಿ ಹೇಳಿ ನೀನು ನೋಡು. ನಾನು ಒಂಚೂರು ಕುಡಿದ್ನಂದ್ರೆ ಕೈಕಾಲು ಬಿಗಿಯಾಗಿ ನಿಂದಿರ್ತಾವ, ಅವಾಗ ದುಡ್ಯಾಕ ಒಂದು ಚಂದ ಅನಿಸ್ತತಿ. ಹಿಂಗೆ ನಡ್ಗೂ ಕೈ ಇಟ್ಕೊಂಡು ಹೆಂಗೆ ದುಡಿಲ್ಲ ಮರ. ನಾನು ಸತ್ತವಕ್ಕೆ ನನಗೆ ಹಾರ್ಟ್ ಫೇಲ್ ಆದಂಗೆ ಆಗತೈತಿ. ನನಗೆ ಯಾಕೆ ಎಕಡೆ ಕಡೆ ಹೆಂಗಾರ ಆಗತೈತಿ, ಜೀವ ತಳಮಳಾಗತೈತಿ. ಮಾವ ಕೊಡು, ಪಟ್ನ ಕೊಡು ಮಾವ. ಚಂದಗಿ ದುಡ್ದು ಹೆಂಡತಿ ಮಕ್ಕಳು ಸಾಕು ಹೋಗ. ನೀನ್ ಹೆಂಡತಿ ಅಲ್ಲಿ ಹೊಲದ ಕೆಲ್ಸಕ್ಕೆ ಹೋಗತ್ ಕಳೆತಿಗೆ ಯಾಕ ನೀರ ಕುಡಿಯಾಕ ಒಂದ್ ಅತಿ ಬಡದಾಡ್ತಿಪ್ಪ. ಇದ್ರ ಕಡೆ ಯಾರ ರೊಕ್ಕ ಎಲ್ಲಿರ್ತಾವು? ಈಗ ಊರಿಗೆ ಹೋಗಾಕಂತೇಳಿ ಅವ್ರ ಮಗನ ಕಡೆ ಕೇಳಿ ಒಂದು 500 ರೂಪಾಯಿ ನೋಟಿಸ್ಕೊಂಡು ನಿಂತಾನ. ಬಸ್ ಸ್ಟ್ಯಾಂಡ್ನಾಗ ರೈಲ್ವೆದಾಗ ಕುಡಿಯಾಕ ಬೇಕಲ್ಲ, ಅದಕ್ಕೆ ಅಲ್ಲಿ ಯಾರ ಪೊಲೀಸರು ನೋಡಿ ಹಿಡಿದು ಒಳಗೆ ಹಾಕಿದ್ರಂದ್ರೆ ಅದು ಚಿಂತ ಬಿಟ್ಟು ನಾವು ಬೇಕೆ ಹೋಗ್ತಾನೆ ಊರಿಗೆ. ಏ ಅಡ್ನಾಡಿ ಗಿಡ್ಮೂಳಿ, ಕುಡಿಸಿದ್ದು ತಾ ಕೆಡಸಿತೇನ ಬೇಡ, ನಿನಗೂ ಕುಡಿಸುವರುಂಟು ಸರ್ವಜ್ಞ, ಗೊತ್ತೈತಿ? ಇವತ್ತು ನಾ ಅವ್ನು ಕುಡಿಸಿನ ಅಂದ್ರೆ ನನಗಿಲ್ದಾಗ ಅವ್ನು ಕೊಟ್ಟಿರ್ತಾನ. ನಮ್ದು ಅಂಡರ್ಸ್ಟ್ಯಾಂಡಿಂಗ್ ನಡೀತಿರ್ತೈತಿ. ನೀವು ತಣ್ಣಗಿರ ಬಾರ್ಲೆಪ್ಪ, ಹಿಡಿ ಹಿಡಿ ಹೋಗು. ಲೇ ರೊಕ್ಕ ಸಿಕ್ಬಿಟ್ಲೆ ಓಡ್ತಿಯಲ್ಲ, ಲೇ ದುಡ್ಯಾಕ ಹೋಗು ಕಾಕ. ಈಗ ಕುಡ್ದವನು ಸೀದಾ ದುಡ್ಯಾಕ ಹೋತದ ಹುಚ್ಚಮುಳಿ. ಅಯ್ಯೋ ನಿಮಗೆ ರೊಕ್ಕ ಹೆಚ್ಚಾಗ್ಯಾವ್ರಿ. ನಿಮಗ ಕುಡಿಯಾಕ ಪಾಪರ್ ಚೀಟಿ ಮತ್ತೆ ನಾವು ಕೊಟ್ಟಿರೋ ರೊಕ್ಕನ ಇಲ್ಲ ಅಂತ ಹೇಳಕ್ ಬರ್ತೈತಿ ಇಲ್ಲ? ಇಲ್ಲೋಡು ಶಾಂತ, ಒಬ್ಬ ಕುಡುಕಾಗಿ ಇನ್ನೊಬ್ಬ ಕುಡುಕನ್ ಕಷ್ಟನ ಅರ್ಥ ಮಾಡ್ಕೋಬೇಕಾಕತಿ. ಕುಡಿಬೇಕು ಅಂತ ಅನಿಸ್ದಾಗ ಕುಡ್ದಿಲ್ಲ ಅಂದಾಗ ಯಾರನ್ನಾರ ರೊಕ್ಕ ಕೇಳಿದ್ರ ರೊಕ್ಕ ಸಿಗ್ಲಿಲ್ಲ ಅಂದ್ರೆ ಅದ್ರ ಪ್ರೆಸ್ಟೇಷನ್ ಎಷ್ಟು ಮನಸ್ಸಿಗೆ ಗಾಶ ಆಕತ್ತಂತ ನಿನಗೇನ್ಲೇ ಗೊತ್ತು? ನಮ್ಮ ಸಡ್ಯಾಗ ನಮ್ಮ ದರಿಲಿ ಪರ್ಸ್ಟೇಷನ್ ಸುಡುಗಾಡ ಹಾಕಿದಿತ್ತು. ಅಲ್ಲಿ ಹೋಗಲ್ಲಿ ಅವ್ನೇನು ಕಳೆತಿಗೆ ಹಾಕೋಕತಿ ಹಲ್ಕಟ ಬಾಡ ಕುಡ್ಕುಡ್ದು ಗುಡಿ ಬಗಲಾಗ ಅಲ್ಲೇ ಇಲ್ಲೇ ಗಟ್ರ ದಂಡ್ಯಾಗ ಬೇನ್ ಗಿಡದ ಬಡ್ಡ್ಯಾಗ ಅಲ್ಲಿ ಪಂಚಾಯತ್ ಕಟ್ಟಿ ಕಡೆ ಬಿದ್ದೆದಿರ್ತತಿದ್ ಇದ್ರ ಮಸಡ್ಯಾಗನ. ಹೋಗ್ಲಿ ಬಿಡ ಮಾರೇ, ಏನು ಪುಣ್ಯ ಬರ್ತೈತೆ ಅಲಾಗುಲಿತ್ತಾಗ. ಅಂದಂಗ ಇದು ಎಲ್ಲ ಪ್ಯಾಕಿಂಗ್ ಆತನು ನಿಂದು? ಪ್ಯಾಕಿಂಗ್ ಏನೋ ಆತು, ಆದ್ರೆ ಚಂದಂದು ಅಕ್ಕ ಬಗಲ್ದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಿ. ಬಂದೇಲಿ ಪತಿ ಗಿರ್ಜಿ ಪಾರಕ ಎತ್ತ ಹೋಗ್ಯಾವ ನೋಡ, ಬಂದೇ ಇಲ್ಲ. ನಿನ್ಗೇನ್ರ ಕಂಡ್ರ ಊರ್ ಹೊಂಟಿದ್ ನೀವನ ಸಂಜೆಗೆ, ಅದಕ್ಕೆ ಒಂಚೂರು ಏನೋ ಹೇಳೋಬೇಕಿತ್ತು. ಇನ್ನೇನು ಹೇಳ್ತಿ? ನಾ ಊರಾಗಿರೋದಲ್ಲ, ಯಾರ ಮನಿ ಏನ್ ಚಾಡ ಆತು ಫೋನ್ ಹಚ್ಚಿ ಹೇಳ್ರಿ, ಯಾರ ಮನೆ ಜಗಳ ಆತು ನೋಡ್ಕೊಂತ ನಿಂದ್ರಿ. ಆಕಿ ಅಂತಂದ್ಲು ಹೊಸಾದು, ಈಕಿ ಅಂತಂದ್ಲು. ಆಕಿ ಮಗ ಎಲ್ಲಿ ಓಡ್ಯಾನ, ಈಕಿ ಮಗಳು ಎಲ್ಲಿ ಓಡೋದ್ಲು, ಯಾರು ಕೊಟ್ಟು ಫೋನ್ನೇ ಮಾತಾಡ್ತಾಳ. ಈಕಿ ಹೊಸಾದೇನಾರು ಸೀರೆ ಉಟ್ಕೊಂಡ್ಲನು, ಹಾಗೆ ಹೊಸಾದೇನಾರು ನಕ್ಲೆಸ್ ಹಾಕೊಂಡ್ಲನ. ನೋಡಿ ನಿಮ್ಮ ಹೆಣ್ಮಕ್ಳದ್ ಮಾತಾಡಕತ್ರ ನನ್ ಕೆಮ್ಮೆ ಬರ್ತೈತಿ. ಉಸುಲ್ ಬಿಡು ಒಟ್ಟು, ಮತ್ತೆ ಕುಡ್ಕುಡ್ ನಿಂತ್ರ ಕೆಮ್ಮ ಬರ್ಲಾರ್ದು ಇನ್ನೇನಾದಿತ್ತು? ಯವ್ವ ಗಿರ್ಜಿ ಬಂದ್ರೆ ಅಲ್ಲೇ ಎಲ್ಲಿ ಹೋಗಿದ್ರಿ? ಅದು ಶಾಂತಕ ನಾವೆಲ್ಲಿ ಹೋಗಿದ್ವಿ ಗೊತ್ತನ? ಅದು ಎಲ್ಲಿ ಅಂತಂದ್ರೆ ಇದು ಗುಡಿಗೆ ಹೋಗಿದ್ವಿ. ಹೌದಾ?
ಅದನ್ನ ಹೇಳಕ್ಕೆ ಇನ್ನೇನು ಆಡ್ತೀಯಲ್ಲ. ನಾನು ಊರ್ ಹೊಂಟೇನ್ ಬೆಂಗಳೂರಿಗೆ. ಏನ 2 ದಿನ ಕತೆ ಒಳಗೆ ಬರೋದು ಗೊತ್ತಿಲ್ಲ. ನಾ ಬರಮಾಟ ಊರ್ ಕಡೆ ಲಕ್ಷ್ಯ ಇರ್ಲಿ ಏನ. ಏನೇ ಏರಿಯಾ ಕಾರ್ಪೊರೇಟರ್ ಈ ಊರಿನ MLA ನೋಡು ಊರ್ ಕಡೆ ಲಕ್ಷ್ಯ ಇರಲಿ ಅಂತ. ಅದೇ ಯಾರ ಮನೆಗೆ ಏನಾಯ್ತು ಏನು ಬಿಡ್ತು ಇದನ್ನೇ ನೋಡೋದೇ ಅಲ್ಲ. ಇನ್ನು ಶಾಂತಕ ಊರ್ ಹೊಂಟಿಯಾ? ಹೋಗ ಶಾಂತಕ, ನೀನ್ ಇಲ್ಲ ಅಂದ್ರೆ ಭಾರಿ ಬೇಜಾರಾಕತ್ತವ ಮನ್ಯಾಗ. ನಿಮ್ಮ ಮನೆ ಕಡೆ ತಿರುಗಿ ನೋಡಕ್ ಮನ್ಸಾಗದಲ್ಲ ಗೊತ್ತನ. ಹೋಗ ಯವ್ವ ಭಾರಿ ಬೇಜಾರಾಕತ್ತೆ ಅಂತಾರ. ಹೂನ ಶಾಂತಕ, ಈಗ ಬೆಂಗಳೂರಿಗೆ ಹೋಗಿ ಬರೋದು ಹೆಂಗ? ಅಲ್ಲ ಇದಕ್ಕಿದ್ದಂಗೆ ಹೊಂಟಿಯಲ್ಲ. ನನ್ನ ಸೊಸಿ ಬರಕ್ಕೆ ಹೇಳವ, ಅದಕ್ಕೆ ಹೊಂಟೇನಿ. ಹೋಗ್ಲೇಬೇಕೀಗ, ಬಿಟ್ರೆ ನಡೆಯಂಗಿಲ್ಲ ಅದಕ್ಕೆ. ಏನ ಹೋಗಿ ಬರ್ತೇನಂತ. ಆತ ಶಾಂತಕ, ಹೋಗಿ ಬಾ ಹಂಗಾರ. ಆದ್ರೂ ಭಾರಿ ಬೇಜಾರಾಕತ್ತವ ಇವತ್ತಾಗ. ಫೋನಿಗೆ ಹಚ್ಚಿದ್ರಿ ಎಬ್ಸ್ ಮತ್ತೆ? ಹಚ್ಚಿರಿ ನನಗೂ ಬೇಜಾರಾಕತ್ತೇವ. ಅಲ್ಲೆಲ್ಲ ಬಾಗಿಲು ಹಾಕೊಂತಂತ ಮನೆ ಒಳಗಿರ್ತಾವು, ಕೆಟ್ಟ ಬ್ಯಾಸರಾಕತಿ. ಈಗ ಹಂಗಂತೇಳಿ ಈಗ ಸೊಸಿ ಪಾಪ ಕರ್ದೈತಿ, ಈಗ ಹೋಗ್ಲಿಲ್ಲ ಅಂದ್ರೆ ಅದಕ್ಕೂ ಬೇಜಾರು. ಅದಕ್ಕೆ ಆ ಕಾರಣಕ್ಕೆ ಹೊಂಟೇನು ನೋಡಿ ಗಟ್ಟೆ, ಮತ್ತೇನು ಇಲ್ಲ. ಹೋಗಿ ಬರ್ತೇವೆ ಏನ? ಹೂನ ಶಾಂತಕ್ಕ, ಹೋಗಿ ಬಾ. ಏನು ನಮ್ದು ಒಂಚೂರು ಬೇರೆ ಕೆಲಸ ಇತ್ತ, ಗುಡಿಗೆ ಹೋಗಿದ್ವಿ, ಈಗ ಬಂದ್ವಿ. ಮನೆಗೆ ಹೋಗಿ ಬೇರೆ ಕೆಲಸ ಐತಿ. ಶಾಂತಕ್ಕ, ನಿಮ್ಮ ಮನ್ಯಾಗ ಒಂದು ಬೆಕ್ಕಿತ್ತಲ್ಲ ಶಾಂತಕ್ಕ? ಬೆಕ್ಕ ನಮ್ಮನೆಗಿಲ್ಲ. ಬೆಕ್ಕು ಅಲ್ಲೇ ಕಮಲ ಹೋದಾಳಲ್ಲ, ಆಕಿ ಮನ್ಯಾಗ ಅದ ನೋಡು ಬೆಕ್ಕು. ಬೆಕ್ಕು ಒಯ್. ಅಲ್ಲ ಇದಕ್ಕಿದಂಗೆ ಬೆಕ್ಕು ಇದಕ್ಕೆ ನಿನಗೆ? ನಾಯಿ ಹುಡುಕ್ಯಾಡಿದ್ವಿ, ಎಲ್ಲಿ ಸಿಗ್ಲಿಲ್ಲ. ಅದಕ್ಕೆ ಬೆಕ್ ಬೇಕಾಗಿತ್ತ ಶಾಂತಕ್ಕ. ಅದಕ್ಕೆ ಅದ ಒಂದು ನಾಯಿ ಸಾಕನ ನಂಗೆ ಆಗ್ಬಿಟ್ಟತೆ. ನಾಯಿ ಎಲ್ಲೆಲ್ಲಿ ಸಿಗೋಲ್ಲ, ಸುಮ್ಮನೆ ಒಂದು ಬೆಕ್ಕರ ಸಾಕನ ಅಂತ. ಏನಿದು ಇದಕ್ಕಿದ್ದಂಗೆ ನಾಯಿ ಬೇಕು ಅಂತೇಳಿ? ಅಯ್ಯೋ ಏನಿಲ್ರಿ ಗೌಡ್ರಿ, ಒಂದು ಸ್ವಲ್ಪ ಬೇಕಾಗಿತ್ತ. ಅದಾವ ನೋಡಲ್ಲಿ ಬೆಕ್ಕು. ಸಾಕೋದಿದ್ರೆ ಸಾಕು ಬೆಕ್ಕು. ಇಲಿ ಕಾಟಾರ ತಪ್ತೈತಿ. ನಾಯಿ ಸಾಕೆ ಮಾಡ್ತಿ, ಆ ನಾಯಿ ತಿನ್ನಕ್ಕೂ ಭಾಳ ಹಾಕ್ಬೇಕು. ಆಮೇಲೆ ಮನೆ ಬಕ್ಕಲ್ಲ ಯಾರು ಬಂದ್ರೆ ಯಾರು ಹೋದ್ರ ಅಂತ ಹೆದರಿಕಿವ ಅವ್ರಿಗೆ ಬರೋರಿಗೆ ಒಳಗು. ಸುಮ್ಮನೆ ಆಮೇಲೆ ಅವ್ರ ಮನೆ ಬಕ್ಲಕ್ಕೆ ಹೋತು ಇವ್ರ ಮನೆ ಬಕ್ಲಕ್ಕೆ ಹೋತು ಅಂತ ಜಗಳ ಬೇರೆ ಆತಾಗ. ಇದು ಬೇಕಾದ್ರೆ ಟೆನ್ಷನ್ ಇರಂಗಿಲ್ಲ ತಗ. ನೀನು ಒಟ್ಟು ಹಾಲು ಹಾಕಿರ್ತಿ, ಮನ್ಯಾಗ ಅಡ್ಡಾಡ್ತದ ಕುಯ್ ಪೈ ಅಂತ ಎಲ್ಲರೂ ಒಂದು ಬತ್ತಲ್ಲಿ ಮಕ್ಕೊಂಡು ಹೇಳ್ತಿರ್ತೈತಿ. ಹಂಗೆ ಮಾಡಿ, ಹಾಗೆ ಮಾಡ್ತೀನಿ ಶಾಂತಕ. ಸರಿ ನೀವು ಹೋಗಿ ಬಾರ ಶಾಂತಕ, ನಾ ಬರ್ಲೇ?